ನಮ್ಮ ಮನೆ ತೋರಿಸ್ತೀನಿ ಬರ್ರಿ. ನೋಡ್ರಿ ನಮ್ಮ ಮನೆ ಮುಂದೆ ಇಷ್ಟು ಗಿಡಗಳು ಹಚ್ಚಿವಿ. ನಮ್ಮ ಮನ್ಯಾಗ ಅವ್ರು ಇದ್ದಿದ್ದು ಎಲ್ಲರೂ ಒಂದಾಗಿ ಸಿಕ್ತಂದ್ರೆ ಸಾಕು ತಂದು ಹಚ್ಚೇ ಬಿಡ್ತಾರೆ. ಇದು ಒಂದು ಚಪ್ಪಲಕ್ಕೆ ಕಪಾಟ ಅಂತೇಳಿ ತರಿಸೀವಿ. ಪೂರ ಚಪ್ಪಲ ಹಿಡಿಯಂಗಿಲ್ಲ, ಅರ್ಧ ಹಿಡಿತಾವೆ, ಅರ್ಧ ತಂದು ಇಟ್ಟಿರ್ತೀವಿ, ಅರ್ಧ ಭಾಗ ಮಾಡ್ಬಿಡ್ತಾರೆ. ಇಲ್ಲಿ ಬಟ್ಟೆ ಒಗೆಯೋದು, ಹಾಗೆ ವಾಷಿಂಗ್ ಮಿಷಿನ್ನು ಐತಿ. ಅದು ಡೈಲಿ ಇದ್ರಾಗ ಹಾಕ್ತೀವಿ. ಯಾವಾಗಾರ ಒಂದ್ಸಲ ವೈಟ್ ಬಟ್ಟೆ ಇದ್ದಾಗ ಅಷ್ಟೇ ಇದು ಒಗಿತೀವಿ. ಇದು ಕಂಪೌಂಡು, ಎಲ್ಲ ಕಡೆ ಹೂವಿನ ಕುಂಡಾಳಿ ಎಲ್ಲ ಇಡೋದಕ್ಕೆ ನೋಡಿ ಚೆಂದ ಅನಿಸಿ, ಆದ್ರೆ ನೀಟ್ ಇಟ್ಕೊಳ್ಳೋದೇ ಆಗಂಗಿಲ್ಲ. ಇದು ನಮ್ಮ ಮನೆ ಹಾಲು. ಹಾಲು ಸ್ವಲ್ಪ ಭಾಳ ದೊಡ್ಡದೈತಿ. ನಮ್ಮಷ್ಟಕ್ಕೆ ದೊಡ್ಡದದ, ಬೇರೆಯವ್ರಿಗೆ ಗೊತ್ತಿಲ್ಲ. ಎಕರೆ ಗಂಟ್ಲೆ ಮನೆ ಕಟ್ಟಿರ್ತಾರೆ. ಇದು ನಮಗೆ ದೊಡ್ಡದು, ಆದ್ರೆ ನಮಗೆ ಇದನ್ನೇ ಮೇಂಟೈನ್ ಮಾಡ್ಕೊಳಕ್ಕಾಗಂಗಿಲ್ಲ. ಇದು ಒಂದು ಬೆಡ್ರೂಮು. ಇದು ನಾವು ಒಬ್ಬಕ್ಕೆ ಇರೋದು ಮನ್ಯಾಗ. ನನಗಿದೆಲ್ಲ ಕಸ ಹುಡ್ಕೊಂಡು ಎಲ್ಲ ಸ್ವಚ್ಛ ನೀಟಾಗಿ ಇಟ್ಕೊಳ್ಳೋದು ಭಾಳ ಕೆಲಸ ಆದಂಗೆ ಆಗ್ತದೆ. ಇದೊಂದು ಸಣ್ಣ ರೂಮು, ಇದೊಂದು ಪೂಜಾ ರೂಮು. ನೋಡ್ರಿ ನಾ ಪೂಜೆ ಹೆಂಗೆ ಮಾಡೀನಿ. ಮೊನ್ನೆ ಶ್ರಾವಣ ವರಮಹಾಲಕ್ಷ್ಮಿ ಇದ್ದಾಗ 2 ಬೆಳ್ಳಿ ದೀಪ ತಂದು ಬೆಳ್ಳಿ ದೀಪದೊಳಗೆ ಹಚ್ಚಬೇಕು ಅಂತ ಆಸೆ ಇತ್ತು ನನಗೆ. ಇದು ಕಿಚನ್. ಇದು ಫ್ರಿಜ್ಜು. ಅಷ್ಟೊಂದೇನು ನೀಟಾಗಿ ಇಟ್ಕೊಳಕ್ಕಾಗಿಲ್ಲ, ಅಷ್ಟೇ. ನಾನು ಈಗಷ್ಟು ಸ್ವಚ್ಛ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಅದ. ಇದು ಒಂದು ಸಾಬೂನು ಅದು ಇದು ಇಡಾಕಿಟ್ಟೇವಿ. ಇದೊಂದು ನನ್ನ ಮಗನ ಬೆಡ್ರೂಮು. ಅವಂತೂ ಎಲ್ಲಿ ಬೇಕಲ್ಲಿ ಅರ್ಬಿ ಕಳೋದು, ಎಲ್ಲಿ ಬೇಕಲ್ಲಿ ನೋಡು ಹೆಂಗೆ ಗುಂಪಿ ಮಾಡಿಡ್ತಾನೆ. ಕಪಾಟಿದ್ರೂ ಇಡಂಗಿಲ್ಲ ಅದ್ರೊಳಗೆ, ಎಲ್ಲ ಹೊರಗೆ ಹೋಗಿರ್ತಾನೆ. ಚಡ್ಡಿ ಕಳದ ಹಿಂಗೆ ಎಲ್ಲನೂ. ಈಗ ಒಂದು ಬಟ್ಟೆ. ಇದು ಒಂದು ನಮ್ಮ ಮನೆಯವ್ರ ಬೆಡ್ರೂಮು. ಅವರು ಅಷ್ಟೇ, ಅವರೆಲ್ಲ ಕಪಾಟಿದ್ರು ಇಲ್ಲಿಡಲ್ಲ, ಬರೀ ಕಿಟಕಿ ಒಳಗೆ ಜೋಳದ ಡಬ್ಬಿ ಮ್ಯಾಗ ಹಿಂಗೆಲ್ಲ ಇಟ್ಟಿರ್ತಾರೆ. ಇದ್ರೊಳಗೆಲ್ಲ ಹಳೆ ಬಟ್ಟೆ ಹಾಕಿ ಮ್ಯಾಗ ಒಗೆದ್ಬಿಟ್ಟೀನಿ. ಇಷ್ಟೇ ದೊಡ್ಡದು ಅನ್ನಿಸ್ತದೆ ನಮ್ಮ ಮನೆ. ಇದನ್ನೇ ನೀಟ್ ಇಟ್ಕೊಳಕ್ಕಾಗಂಗಿಲ್ಲ. ಎಕರೆ ಗಂಟೆ ಕಟ್ಟಿರ್ತಾರೆ, ಅವ್ರು ಹೆಂಗೆ ಇಟ್ಕೊಂಡಿರ್ತಾರೋ ಏನೋ. ನಮಗಿದೇನೇ ದೊಡ್ಡದಾಗಿಬಿಟ್ಟವ. ಇನ್ನೊಬ್ರು ಮಾಡೋರಿಲ್ಲ ನಮ್ಮ ಮನ್ಯಾಗ, ನಾ ಒಬ್ಬಕ್ಕೆ. ಇದು ಒಂದು ನಮ್ಮ ಮನೆ ಚಾರ್ಲಿ. ಇವ ನಾನು ಜ್ಯೋತಿ ಎಲ್ಲರೂ ಮುಂಜಾನೆ ಸಂಜೆ ತನಕ ಡ್ಯೂಟಿಗೆ ಹೋಗ್ತಾರೆ. ನಾನು ಇವನು ಜೋಡಾಗಿರ್ತೀವಿ. ನನ್ನ ಸೆಕ್ಯೂರಿಟಿ ಅವ, ನಮ್ಮ ಮನೆ ಸೆಕ್ಯೂರಿಟಿ. ಇದು ಹೊರಗೆ. ನಮ್ಮ ಮನೆ ಎದುರಿಗೆ ಕುಲ್ಲ ಪ್ಲಾಟ್ ಅದಾವೆ, ಇನ್ನೂ ಸೇಲ್ ಆಗಿಲ್ಲ. ಇದು ನಮ್ಮ ಮನೆ ಪ್ಲಾಟ್. ಅವು ಮನೆ ಆಗಿಲ್ಲ ಅಂಥೇಳಿ ಗಾಳಿಗೆ ಧೂಳ ಇದು ಭಾಳ ಬರ್ತವೆ.